ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯಿಂದ ಸ್ವಾಗತ. ನಾನು ಪ್ರವೀಣಿ ದಾಸ್. ಮೊಟ್ಟ ಮೊದಲನೇದಾಗಿ ಸಮಸ್ತ ವೀಕ್ಷಕರಿಗೂ ರಥಸಪ್ತಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ವಿಶೇಷತೆ ಏನು ಅಂತ ಹೇಳಿದ್ರೆ ರಥಸಪ್ತಮಿ. ಈ ರಥಸಪ್ತಮಿಯ ಆಚರಣೆ ಹೇಗಿರುತ್ತೆ, ಯಾವ ರೀತಿ ಆಚರಣೆ ಮಾಡಬೇಕು, ಇದರ ವಿಧಿವಿಧಾನಗಳು ಯಾವ ರೀತಿ ಆಗಿರುತ್ತೆ, ಕ್ರಮಗಳು ಯಾವ ರೀತಿ ಆಗಿರುತ್ತೆ, ಅಂದರೆ ಕ್ರಮವಾಗಿ ಇದನ್ನು ಆಚರಣೆ ಮಾಡೋದ್ರಿಂದ ಒಳ್ಳೆ ಫಲಗಳನ್ನು ಪಡ್ಕೊಳ್ಬೋದಾ, ಹೇಗೆ ಪಡ್ಕೊಳ್ಬೇಕು, ಇದಕ್ಕೆ ಸೈಂಟಿಫಿಕ್ ರೀಸನ್ ಏನಿದೆ, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ತಿಳಿಸ್ತೀವಿ. ಹಾಗೆ ಇದು ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದ ನೀವು ಕೂಡ ಕರೆಗಳನ್ನು ಮಾಡಬಹುದು. ನೀವು ಕರೆ ಮಾಡಬೇಕಾಗಿರುವಂಥ ಸಂಖ್ಯೆ ನಿಮ್ಮನೆ ಟಿ ವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಅದೇ ನಂಬರ್ಗೆ ಕಾಲ್ ಮಾಡಿ ನೇರವಾಗಿ ಮಾತಾಡ್ಬೋದು. ಸಮಸ್ಯೆಗೆ ತಕ್ಕಂಥ ಪರಿಹಾರವನ್ನು ಕಂಡುಕೊಳ್ಬಹುದಾಗಿದೆ. ಕರೆ ಮಾಡಿದಾಗ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಮತ್ತು ಹುಟ್ಟಿದ ಸ್ಥಳವನ್ನು ಕೊಡಬೇಕಾಗತ್ತೆ. ಹುಟ್ಟಿದ ದಿನಾಂಕ, ಸಮಯ ಗೊತ್ತಿಲ್ಲ ಅನ್ನೋಂಥವ್ರಿಗೆ ಪ್ರಶ್ನಾಶಾಸ್ತ್ರದ ಮುಖಾಂತರವಾಗಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸಿಕೊಡಲಾಗತ್ತೆ. ಸೊ ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಪಂಡಿತ್ ದಿನೇಶ್ ಗುರೂಜಿಯವರು. ಮೊದಲನೇದಾಗಿ ಗುರೂಜಿಯವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಎಲ್ಲ ವೀಕ್ಷಕರಿಗೂ. ಇವತ್ತು ರಥಸಪ್ತಮಿಯ ಹಾರ್ದಿಕ ಶುಭಾಶಯಗಳು. ರಥಸಪ್ತಮಿ ಅಂತಕ್ಕಂಥದ್ದು ನಾವಿವತ್ತು ಆಚರಣೆ ಮಾಡ್ತೀವಿ. ಎರಡು ವಿಚಾರಗಳನ್ನು ನಾನು ಹೇಳ್ತೀನಿ. ವೈಜ್ಞಾನಿಕ ವಿಚಾರ, ಯಾಕೆಂದರೆ ನಮ್ಮ ಕಾರ್ಯಕ್ರಮ ಪ್ಲಾನೆಟರಿ ಇಂಟೆಲಿಜೆನ್ಸ್ ಅಂತ ನಾವು ಏನು ಕರಿತೀವಿ. ಹಾಗೆ ಆಚಾರ ವಿಚಾರಗಳು. ಪ್ರತಿಯೊಬ್ಬ ನಮ್ಮ ಹಿಂದೂ ಪ್ರಜೆ ಆಚಾರ ವಿಚಾರದಲ್ಲಿ ಭಾಳ ಅತ್ಯುತ್ತಮವಾಗಿದ್ದಾರೆ, ಆದರೆ ವೈಜ್ಞಾನಿಕ ವಿಚಾರದಲ್ಲಿ ಹಿಂದುಳಿದಿದ್ದೀವಿ ನಾವು ಹೇಳ್ತಾ ಇದ್ವಿ ಹಿಂದೆ. ನಾವು ವಿಜ್ಞಾನದಲ್ಲಿ ಮುಂದೆ ಹೋಗಿದ್ದೀವಿ ಅಂತ ಹೇಳ್ತಾರೆ, ಹಿಂದೆ ನಾವು ಮುಂದೆ ಹೋಗಿದ್ದೀವಿ ಅಂತ ಹೇಳ್ತಾರೆ. ಇವತ್ತು ವಿಜ್ಞಾನದಲ್ಲಿ ಹಿಂದೆ ಇದ್ದೀವಿ, ಅಜ್ಞಾನದಲ್ಲೂ ಮುಂದೆ ಇದ್ದೀವಿ. ಖಂಡಿತ ಇದು ಸತ್ಯ. ಅದಕ್ಕೆ ನಾವು ಏನೇ ಒಂದು ಉತ್ತಮವಾಗಿರ್ತಕ್ಕಂಥ ವಿಚಾರಗಳು ಪಾಶ್ಚಾತ್ಯ ದೇಶಗಳಿಂದ ಬಂದರೆ ವಾವ್ ಅಂತೀವಿ. ನಮ್ಮಿಂದನೇ ಹೋಗಿ ಬಂದಿರತಕ್ಕಂಥದ್ದು. ಯಾವುದೋ ಒಂದು ತಮಾಷೆ ಮಾಡ್ತಾ ಇದ್ರು, ಎಲ್ಲೋ ಇಲ್ಲಿ ಮಸಾಲೆ ದೋಸೆ ಬಂದಿದ್ದು ಇಲ್ಲಿ ಅಂತೆ, ಇಲ್ಲಿ ಎಲ್ಲೋ ದಕ್ಷಿಣ ಭಾರತದಲ್ಲಿ. ಅದನ್ನು ಹಿಟ್ಟನ್ನು ತೊಗೊಂಡೋಗಿ ಯಾವುದೋ ಬೇರೆ ದೇಶದಲ್ಲಿ ಅದು ರೆಡಿ ಮಾಡಿ ಅಲ್ಲಿಂದ ಬ್ರ್ಯಾಂಡ್ ಮಾಡಿ ಇಲ್ಲಿ ಕಳಿಸ್ದಂಗೆ ಆಯಿತು. ಹಿಟ್ಟಿನ ಮೂಲ ಇದೆ, ಅಲ್ಲಿ ತೊಗೊಂಡೋಗಿ ಬ್ರ್ಯಾಂಡ್ ಮಾಡಿ ಕಳಿಸ್ದಂಗೆ ಇರ್ತಕ್ಕಂಥದ್ದು. ರಥಸಪ್ತಮಿ ಇವತ್ತು ವಿಶೇಷ. ತುಂಬ ಜನಕ್ಕೆ ಇವಾಗ ಕಂಡುಬಿಟ್ಟು ಎದ್ದು ನೋಡ್ತಾ ಇರ್ಬೇಕಾದ್ರೆ ಓಕೆ ಇವತ್ತು ರಥಸಪ್ತಮಿ, ಓಕೆ ಫಸ್ಟು ಸ್ನಾನ ಮಾಡಿಬಿಡ್ಬೇಕು ಅಂತ ಬರ್ತಕ್ಕಂಥದ್ದು. ಇಲ್ಲಿ ಸ್ನಾನದ ವಿಚಾರ ಹೇಳ್ತೀನಿ. ಅದಾದ ನಂತರ ವಿಜ್ಞಾನ ಹೇಗೆ ನಮಗೆ ಮಾಡ್ತಕ್ಕಂಥದ್ದು ಒಂದು ವಿಟಿ ಇದೆ, ಅದ್ಭುತವಾಗಿರ್ತಕ್ಕಂಥ ಒಂದು ವಿಡಿಯೋ. ಯಾರು ತಪ್ಪದೇ ನೋಡಿ, ನಿಮಗೆ ಅರ್ಥ ಆಗುತ್ತೆ ಎಷ್ಟು ವಿಸ್ಮಯವಾಗಿದೆ. ಇದನ್ನು ಲಕ್ಷಾಂತರ ಅಥವಾ ಸಾವಿರ ತಗೊಳ್ಳೋಣ, ಸಾವಿರಾರು ವರ್ಷಗಳ ಹಿಂದೆನೇ ನಮ್ಮ ಋಷಿಮುನಿಗಳು ಕೊಟ್ಟಿದ್ದಾರೆ ಯಾಕೆ ರಥಸಪ್ತಮಿ ಇಂಪಾರ್ಟೆಂಟ್ ಅಂತ. ಆ ಒಂದು ವಿಡಿಯೋ ನೋಡೋದು ಗೊತ್ತಾಗುತ್ತೆ. ಅದಕ್ಕಿಂತ ಮೊದಲು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ರಥಸಪ್ತಮಿ ಅಂತಂದರೆ ಸೂರ್ಯ ರಥವನ್ನು ಏರ್ತಾ ಇದ್ದಾನೆ ಅಂತ ಅರ್ಥ. ಅದು ಸಾಂಕೇತಿಕವಾಗಿ ಅಲ್ಲಿ ಯಾರೋ ಏನೋ ಕೂತಿಲ್ಲ, ಅಥವಾ ರಥ ಇಟ್ಕೊಂಡು ಕೂತಿಲ್ಲ, ಅಥವಾ ಕುದುರೆ ಇಟ್ಕೊಂಡು ಕೂತಿಲ್ಲ, ಸಾಂಕೇತಿಕವಾಗಿ ಬರ್ತಕ್ಕಂಥದ್ದು ರಥಸಪ್ತಮಿ. ಆ ರಥ ಅಂತಂದಾಗ ಅಲ್ಲಿ ಏನಾದ್ರು ಒಂದು ಎಳೆಯೋಕ್ಕೆ ಒಂದು ವಾಹನ ಬೇಕು, ಒಂದು ಪಶು ಬೇಕು. ಅಲ್ಲಿ ಕುದುರೆ ಎಷ್ಟು ನಂಬರ್ಸ್ ಇದೆ ಅನ್ನೋದು ಇಂಪಾರ್ಟೆಂಟ್. ಯಾಕಂದರೆ 7 ಅಂತಲೇ ಕೊಟ್ಟಿದ್ದಾರೆ. ಆ 7 ಯಾವ್ದು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ನಮ್ಮ 7 ಬಣ್ಣಗಳು. ರಥ ಸಪ್ತಮಿ ಅಂದರೆ 7 ಬಣ್ಣಗಳು. ಯಾಕಂದರೆ ಸೂರ್ಯ 7 ಬಣ್ಣಗಳಿಂದ ಕೂಡಿದೆ ಅಂತ ನಾವು ಹಾಡುಗಳೆಲ್ಲ ಕೇಳಿದ್ದೀವಿ. ನಾವು ಸೂರ್ಯನ ಬೆಳಕನ್ನು ಒಂದು ಪ್ರಿಸಮಲ್ಲಿ ಇಟ್ಟಾಗ ಆ ಸೂರ್ಯನ ಬೆಳಕು ಬಂದು ಪ್ರಿಸಮಲ್ಲಿ 7 ಕಲರ್, ಸ್ಪೆಕ್ಟ್ರಮ್ ಅಂತ ಕರೀತಾರೆ ಅದನ್ನು, ಆ ಸ್ಪೆಕ್ಟ್ರಮ್ ಡಿಸ್ಪ್ಲೇ ಆಗುತ್ತೆ. ಅದು ನಮ್ಮ ಆರೋಗ್ಯನ ಹೀಲ್ ಮಾಡ್ತಕ್ಕಂಥ ಸಪ್ತಚಕ್ರಗಳು. ಎಲ್ಲರಿಗೂ ಸಪ್ತಚಕ್ರಗಳಿರುತ್ತೆ, ಮೂಲಾಧಾರದಿಂದ ಹಿಡಿದು ಸಹಸ್ರಾರವರೆಗೂ ಇರುತ್ತೆ. ನಿಮಗೇನಾದ್ರು ಒಂದು ಕಾಯಿಲೆ, ಏನಾದ್ರು ಸಮಸ್ಯೆ ಇದ್ದರೆ ಆ ಚಕ್ರ ಪ್ರಾಬ್ಲಮ್ ಅಂತ ಅರ್ಥ. 7 ಚಕ್ರಗಳು ಚೆನ್ನಾಗಿದೆಯಾ ಅಂತನ್ನೋಕ್ಕೆ ಅಲ್ಲಿ ನಿಮಗೆ 7 ಬಣ್ಣಗಳು ಕರೆಕ್ಟಾಗಿದೆ ಅಂತ ಅರ್ಥ. ಯಾವ್ದಾದ್ರು ಒಂದು ಚಕ್ರ ವೀಕ್ ಆಯಿತು ಅಂತಂದಾಗ, ಆ ಬಣ್ಣದ ಡಿಫಿಷಿಯನ್ಸಿ ಅಂತ ಕರಿತೀವಿ. ಆ ಬಣ್ಣದ ಡಿಫಿಷಿಯನ್ಸಿ. ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಚಕ್ರ ವೀಕ್ ಆಗಿದ್ದಾಗ ಗ್ರೀನ್ ವೆಜಿಟೇಬಲ್ಸ್ ತಿನ್ನಿ ಅಂತೀವಿ. ಅಂದರೆ ಗ್ರೀನ್ ಕಲರು ಆ್ಯಕ್ಚುಲಿ ಅದಕ್ಕೆ ಆಹಾರ. ಫಾರ್ ಎಕ್ಸಾಂಪಲ್ ಇವಾಗ ನಮಗೆ ಥ್ರೋಟ್ ಚಕ್ರ ಸಮಸ್ಯೆ ಇದೆ ಅಂತಂದರೆ ನಾವು ತೋವೆ ಜಾಸ್ತಿ ತಿನ್ನಬೇಕು, ಯೆಲ್ಲೋ ಕಲರ್. ಸೊ ಅದಕ್ಕೆ
ಸ್ಟಾರ್ಟಿಂಗ್ ಊಟದಲ್ಲಿ ಅನ್ನ ಹಾಕ್ಬಿಟ್ಟು ತೋವೆ ಹಾಕ್ತಾರೆ, ಹೌದು ಹೌದು. ಯೆಲ್ಲೋ ಕಲರ್, ಫಸ್ಟ್ ಯೆಲ್ಲೋ ಕಲರ್ ಹೋಗಬೇಕು. ಹ್ಮ್. ಲಾಸ್ಟಲ್ಲೂ ಕೂಡ ಊಟ ಆದಮೇಲೆ ಕೊನೆಯಲ್ಲಿ ಒಂದು ಬಾಳೆಹಣ್ಣು ಇಡ್ತಾರೆ, ಯೆಲ್ಲೋ ಕಲರ್. ಕರೆಕ್ಟ್. ನಮ್ಮ ಆಹಾರ ಪದ್ಧತಿಯಲ್ಲೂ ಕೂಡ ವಿಜ್ಞಾನ ಇದೆ. ಸಪ್ತಚಕ್ರಗಳಿಗೆ ಬರಬೇಕಾಗಿರ್ತಕ್ಕಂಥದ್ದು ಎಲ್ಲ ವಿಚಾರಗಳು ಇದೆ. ಅದರಲ್ಲಿ ನಾವು ಮಧ್ಯದಲ್ಲಿ ಆಹಾರದಲ್ಲಿ ಉಪ್ಪಿನಕಾಯಿ ಯೂಸ್ ಮಾಡ್ತೀವಿ, ಅದು ರೂಟ್ ಚಕ್ರ, ವಿಚ್ ಇಸ್ ರೆಡ್. ಸೊ ನೀವು 7 ಬಣ್ಣಗಳನ್ನು ವಿಬ್ಗಯಾರ್ ಅಂತಲೇ ತಗೊಳ್ತೀವಿ, ವೈಲೆಟ್, ಇಂಡಿಗೋ, ಬ್ಲೂ, ಆರೆಂಜ್, ಯೆಲ್ಲೋ, ರೆಡ್. ಸೊ ವಿಬ್ಗಯಾರ್ದೇ ಇವತ್ತು ರಥಸಪ್ತಮಿಯ ವಿಶೇಷವಾಗಿರ್ತಕ್ಕಂಥದ್ದು. ಈ ಮಾಘ ಮಾಸ ಅಂತ ಏನು ಹೇಳ್ತೀವಿ, ಮಾಘ ಸಪ್ತಮಿ ಅಂತಲೂ ಕರೀತಾರೆ. ಇವತ್ತು ಮಾಘ ಸಪ್ತಮಿ. ಸೊ ಇವತ್ತು ಏನು ವಿಶೇಷ, ಆ ವಿಟಿ ನೋಡ್ಕೊಂಡ್ಬಂದು ವಿಜ್ಞಾನ ಹೇಳಿ ನಾವೇನು ಮಾಡ್ಕೋಬೇಕು ಆ ಒಂದು ವಿಚಾರದಲ್ಲಿ, ಆ ಒಂದು ವಿಟಿನ ನಾವು ಪ್ಲೇನ್ ಮಾಡಿದಾಗ ಒಂದು ಡೆಫಿನೆಟ್ ಆಗಿ ಹೆಲ್ಪ್ ಆಗುತ್ತೆ. ಒಂದು ವಿಟಿ ನೋಡ್ಕೊಂಬೋಣ ನಿಮ್ಮ ಒಂದು ವಿಚಾರದಿಂದ. ಓಕೆ ಓಕೆ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಅಂದರೆ ನಕ್ಷತ್ರ ನಾಡಿ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ಕರೆಗಳನ್ನು ಮಾಡಬಹುದಾಗಿದೆ. ನೀವು ಕರೆ ಮಾಡಬೇಕಾಗಿರುವಂಥ ಸಂಖ್ಯೆ ನಿಮ್ಮನೆ ಟಿ ವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಅದೇ ನಂಬರ್ಗೆ ಕಾಲ್ ಮಾಡಿ. ಗುರುಗಳು ನಮ್ಮೊಟ್ಟಿಗೆ ಇದ್ದಾರೆ, ನೇರವಾಗಿ ಮಾತಾಡ್ಬೋದು. ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದಾಗಿದೆ. ಕರೆ ಮಾಡಿದಾಗ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಮತ್ತು ಹುಟ್ಟಿದ ಸ್ಥಳವನ್ನು ಕೊಡಬೇಕಾಗತ್ತೆ. ಹುಟ್ಟಿದ ದಿನಾಂಕ, ಸಮಯ ಗೊತ್ತಿಲ್ಲ ಅನ್ನೋಂಥವ್ರಿಗೆ ಪ್ರಶ್ನಾಶಾಸ್ತ್ರದ ಮುಖಾಂತರವಾಗಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸಿ ಕೊಡಲಾಗುತ್ತೆ. ಇನ್ನು ದಿನೇಶ್ ಗುರೂಜಿಯವರ ವಿಶೇಷತೆ ಏನು ಅಂತ ಹೇಳಿದರೆ, ಜ್ಯೋತಿಷ್ಯ ಶಾಸ್ತ್ರವನ್ನು ವೈಜ್ಞಾನಿಕ ಹಿನ್ನೆಲೆ ಇಟ್ಕೊಂಡು ಹೇಳುವಂತಹ ಒಂದು ಕಾರ್ಯಕ್ರಮ ಇದಾಗಿರುತ್ತೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದಷ್ಟು ವಿಚಾರಗಳನ್ನು ನಾವು ತಿಳಿಸ್ತಾ ಹೋಗ್ತಾ ಇದ್ದೀವಿ. ಅದಕ್ಕಿಂತ ಹೆಚ್ಚಾಗಿ ಇವತ್ತು ರಥಸಪ್ತಮಿ ಇದೆ. ಈ ರಥಸಪ್ತಮಿಯ ವಿಶೇಷತೆ ಏನು, ಆಚರಣೆ ಹೇಗಿರಬೇಕು ಅಂತ ಗುರೂಜಿಯವರು ನಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಇದರ ಕುರಿತಾಗಿಯೇ ಒಂದು ವಿಟಿ ಇದೆ. ಮೊದಲನೇದಾಗಿ ಅದನ್ನು ನಾವು ನೋಡ್ಕೊಂಡು ಬರೋಣ. ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ರಥಸಪ್ತಮಿ ಕುರಿತಾಗಿ ಮಾತಾಡ್ತಾ ಇದ್ದೀವಿ. ಇವತ್ತಿನ ವಿಶೇಷತೆನೇ ಅದಾಗಿದೆ, ರಥಸಪ್ತಮಿ. ರಥಸಪ್ತಮಿಗೂ ಸೂರ್ಯದೇವನಿಗೂ ಏನು ಸಂಬಂಧ ಅನ್ನೋದಾದರೆ ಈ ವಿಟಿಯ ಮುಖಾಂತರವಾಗಿ ನಿಮಗೆ ಗೊತ್ತಾಗಿರುತ್ತೆ. ಇನ್ನೊಂದ್ಸಲಿ ಗುರೂಜಿಯವರು ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಈ ವಿಟಿನ ನಮ್ಮ ವೀಕ್ಷಕರು ನೋಡಿದ್ರು. ಸೊ ಒಂದ್ಸಲಿ ಅದನ್ನು ಓಕೆ, ಖಂಡಿತ ಹೇಳೋಣ. ಯಾಕಂದರೆ ನಮ್ಮವರೆಲ್ಲ ಮೂಢನಂಬಿಕೆಯಿಂದ ಆಚೆ ಬರಬೇಕು ಅನ್ನೋದೇ ಈ ಕಾರ್ಯಕ್ರಮ. ಪೂಜೆ ಪುನಸ್ಕಾರಗಳ ಹಿಂದೆ ಬಿದ್ದು ಇವತ್ತು ಯಾರಾದರೂ ಒಬ್ಬರು ಜ್ಯೋತಿಷ್ಯ ಅಂತಂದಿದ ತಕ್ಷಣ ಹುಡುಗರು ಒಂದು ಮೈಲಿ ದೂರ ಓಡೋಗ್ತಾರೆ. ಜ್ಯೋತಿಷ್ಯನ ನಾವು ಕಷ್ಟಪಟ್ಟರೆ ಕಣೋ ಜೀವನ, ಅವೆಲ್ಲ ಸುಮ್ಮನೆ ಖಾಲಿ ಕೂತಿರೋರಿಗೆ ಜ್ಯೋತಿಷ್ಯ ಅಂತಾರೆ. ತಪ್ಪು. ಇವತ್ತು ಯಾರ್ಯಾರು ವೀಕ್ಷಕರು ನೋಡ್ತಾ ಇದ್ದಾರೆ ಇದನ್ನು ಸ್ವಲ್ಪ ಅರ್ಥಕೋಬೇಕು. ಇವಾಗ ಏನು ನೋಡಿದ್ವಿ, ಅದು ಸೂರ್ಯನ ಪಥ. ಅಂದರೆ ನಾವು ದಿನಾ ಪೂರ್ವದ ಕಡೆ ಸೂರ್ಯನ ನೋಡ್ತಾ ಇದ್ರೆ ಆ ರೀತಿ 8 ಆಕಾರದಲ್ಲಿ ಬರುತ್ತೆ. ಈಗ ಬಂದಿರತಕ್ಕಂಥ 8 ಆಕಾರದಲ್ಲಿ ಇವತ್ತು ಎಲ್ಲಿದ್ದೀವಿ ಅಂದರೆ ಕೆಳಗಡೆ ಟರ್ನ್ ತಗೊಳ್ತಾ ಇದೆ ಅದು.
ಆ 8 ಅಂತ ಇದೆಯಲ್ಲ ಕೆಳಗಡೆ ಟರ್ನ್ ತಗೊಂಡು ಉತ್ತರದ ಕಡೆ ಹೋಗ್ತಾ ಇದೆ. ಉತ್ತರ ಕಡೆಗೆ ಹೋಗ್ತಕ್ಕಂಥದ್ದು ಒಂದು ಟರ್ನಿಂಗು. ಆ ಟರ್ನ್ ಆಗಿ ಈಗ ಸ್ಟ್ರೈಟ್ ರೆಡಿ ಆಗಿದೆ ಗಾಡಿ, ಒಂದು ಟರ್ನ್ ತಗೊಂಡು ರೆಡಿಯಾಗಿ ನಿಂತಿದೆ ಇಲ್ಲಿಂದ ಹೋಗೋಕ್ಕೆ. ಇವತ್ತಿಂದ ಬಿಸಿಲು ಸ್ವಲ್ಪ ಜಾಸ್ತಿ, ಸಿಂಪಲ್. ಇವತ್ತಿಂದ ಸ್ವಲ್ಪ ಹೀಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದನ್ನ ಆಲ್ರೆಡಿ ನಾವು 2-3 ದಿವಸದಲ್ಲಿ ಅನುಭವಿಸಿದೀವಿ. ಯಾಕೋ ಮಧ್ಯಾಹ್ನ ಸೆಕೆ ಸೆಕೆ ಸೆಕೆ, ಇಲ್ಲಿಂದ ಸ್ಟಾರ್ಟ್, ಇಲ್ಲಿಂದ ಹೋಗ್ತಾ 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 ಅದು ಸೆಂಟ್ರಿಗೆ ಬರುವಷ್ಟಕ್ಕೆ ನಮಗೆ ಏಪ್ರಿಲ್ ಮೇ ಅಷ್ಟೊತ್ತಿಗೆ ಹೀಟ್ ಜಾಸ್ತಿ ಆಗಿಬಿಡುತ್ತೆ. ಆವಾಗ ನಮಗೆ ವಸಂತ ಕಾಲ ಅದೆಲ್ಲ ಬರ್ತಕ್ಕಂಥದ್ದು. ಸೊ ಸಾವಿರಾರು ವರ್ಷಗಳ ಹಿಂದೆ ಈ ಸೂರ್ಯ ಪಥವನ್ನು ಬದಲಿಸ್ದ ಅಂತ ಹೇಳ್ತಾರೆ. ಪಥ ಅಂದರೆ ದ ಡೈರೆಕ್ಷನ್ ಹ್ಯಾಸ್ ಬೀನ್ ಕರ್ವ್ಡ್ ಅಂತ. ಇದನ್ನು ಆಚರಣೆ ಮಾಡ್ಬೇಕು ನಾವು, ಯಾಕಂದರೆ ಇದೊಂದು ಯೂನಿವರ್ಸಲ್ ಫಿನಾಮಿನಾ ಮತ್ತು ಸೌರಮಂಡಲ ಒಂದು ಫಿನಾಮಿನಾ. ಇದು ಪಥ ಬದಲಾಯಿಸಿದಾಗ ಇಟ್ ಹ್ಯಾಸ್ ಗೋಯಿಂಗ್ ಇನ್ ಎ ಡಿಫ್ರೆಂಟ್ ಡೈರೆಕ್ಷನ್. ಅದೆಲ್ಲ ನಮಗೆ ಇವಾಗ ಆ ಒಂದು ರಥಸಪ್ತಮಿಯ ಸಮಯದಲ್ಲಿ ನಮಗೆ ಇವಾಗ ಏನಾಗುತ್ತೆ ಅಂತಂದರೆ, ಈ ಕೆಲವು ಪ್ರದೇಶಗಳಲ್ಲಿ ಈ ಕೃಷಿ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ, ಕೃಷಿ ಅದು ಇದು ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅಂಥ ಒಂದು ಟರ್ನಿಂಗ್ ವಿಚಾರದಲ್ಲಿ ರಥ ಸೂರ್ಯ ಏರ್ದ ಅಂತ ಕೇಳ್ತಾರಲ್ವಾ. ತುಂಬ ಬಟ್ ಏನೋ ರಥ ಹೆಂಗೆ ಇರ್ತಾನೆ, ಈಗ ಸಾಮಾನ್ಯ ರಥ ಏರ್ತಾನ, ಅಲ್ಲೇ ಇದ್ದಾನೆ, ಯಾವ ರಥನೂ ಕಾಣಿಸ್ತಾ ಇಲ್ಲ, ಹುಡುಗರು ಕೇಳೋದು. ಅದನ್ನು ಕಥೆಯ ರೂಪದಲ್ಲಿ ಇದ್ದು ವಿಜ್ಞಾನ ಎರಡೂ ಮಾಡಬೇಕು. ನಾವು ವಿಜ್ಞಾನ ಬಿಟ್ವಿ, ಅಜ್ಞಾನ ಇಟ್ಕೊಂಡ್ವಿ. ಕರೆಕ್ಟ್, ಅದೇ ಆಗಿರೋದು ಇವತ್ತಿನ ದಿವಸ. ಅದಕ್ಕೆ ಡ್ರೆಸ್ಗಳಿಗೆ ಮಹತ್ವ ಕೊಡೋದು ಅಂತ ಅದಕ್ಕೆ ಹೇಳಿದೆ. ಯಾರಾದ್ರೂ ಒಂದು ಜೋರಾಗಿ ಡ್ರೆಸ್ ಹಾಕೊಂಡ್ಬಿಟ್ರೆ ಇವ್ನಿಗೆಲ್ಲ ಗೊತ್ತು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮೂಢನಂಬಿಕೆ ತೆಗೆದಾಕ್ಬೇಕು ಅಂದರೆ ಮೊದಲು ಮಹಿಳೆಯರು ಚೇಂಜ್ ಆಗಬೇಕು. ಮನೇಲಿರ್ತಕ್ಕಂಥ ಮಹಿಳೆಯರು ಈ ವೇಷಧಾರಿಗಳಿಂದ ದೂರ ಇರಬೇಕು. 100% ಹೇಳ್ತೀನಿ. ಯಾಕೆ ಅಂದರೆ ವೇಷ ಹಾಕ್ಕೊಂಡು ಅಜ್ಞಾನವನ್ನು ಬೋಧಿಸ್ಬಾರ್ದು. ವೇಷ ಇರಲಿ ಬಿಡಲಿ ಅದು ಸೆಕೆಂಡ್ರಿ, ಆದರೆ ಅಜ್ಞಾನವನ್ನು ಬೋಧಿಸ್ಬಾರ್ದು. ನೀವು ಹಿಂಗೆ ಮಾಡಿಲ್ಲ ಅಂದರೆ ನಿಮ್ಗೆ ಸಮಸ್ಯೆ ಆಗುತ್ತೆ. ಇವತ್ತು ರಥ ಸಪ್ತಮಿ ಮಾಡಿಲ್ಲ ಅಂದರೆ ನಿಮಗೆ ಸೂರ್ಯದೇವ ನಿಮಗೆ ಶಾಪ ಕೊಡ್ತಾನೆ. ಇವತ್ತು ನೀವು ಬೇಗ ಎದ್ದಿಲ್ಲ ಅಂತಂದರೆ ನಿಮಗೆ ದರಿದ್ರ ಬರುತ್ತೆ. ಇಂಥವೆಲ್ಲ ಯಾವುದೂ ಇಲ್ಲ. ಆದರೆ ಈ ವಿಸ್ಮಯವನ್ನು ನೋಡಬೇಕು. ಇವತ್ತು ಎದ್ದಿದ ತಕ್ಷಣ ಸೂರ್ಯನ ನೋಡಬೇಕು. ಯಾಕಂದರೆ ಆ ಸೂರ್ಯ ಆ್ಯಸ್ ಚೇಂಜ್ ದಟ್ ಡೈರೆಕ್ಷನ್ ಟುವರ್ಡ್ಸ್ ನಾರ್ತ್. ಇದು ಮೊದಲನೇದು. ಹಾಗೆ ಇದರಲ್ಲಿ ಏನೇನು ನಾವು ಮಾಡಬೇಕು, ಆಚರಣೆಗಳು ಏನೇನು ಮಾಡಬಹುದು ಅಂತಕ್ಕಂಥದ್ದು ನಾನು ಮತ್ತೆ ಹೇಳ್ತೀನಿ. ಅದು ಅದರ ವಿಚಾರ. ಸೊ ಹಾಗೆ ವಾಸ್ತುಗೂ ಮತ್ತು ಈ ಒಂದು ರಥಸಪ್ತಮಿಗೂ ಸ್ವಲ್ಪ ಸಂಬಂಧ ಇದೆ. ಅದರ ಮುಂದಿನ ವಿಚಾರದಲ್ಲಿ ಹೇಳಕ್ಕೆ ಇದು ಮಾಡೋಣ. ಹಾಗೆ ಓಕೆ, ಅದಕ್ಕಿಂತ ಮುಂಚೆ ಒಬ್ರು ಕಾಲರ್ ರೆಡಿ ಇದ್ದಾರೆ, ತಗೊಂಡ್ಬಿಡೋಣ. ನಮಸ್ತೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಪದ್ಮಾ ಅವರೇ. ನಮಸ್ತೆ ಮೇಡಮ್. ಓಕೆ, ಯಾವೂರಿಂದ ಕಾಲ್ ಮಾಡ್ತಿದ್ದೀರಾ? ಬೆಂಗಳೂರಿಂದ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮನೆಯವ್ರ ಬಗ್ಗೆ. ಓಕೆ, ಹುಟ್ಟಿದ ದಿನಾಂಕ, ಸಮಯ ಗೊತ್ತಿದೆಯಾ? ಪ್ರಶ್ನಾಶಾಸ್ತ್ರ ತಗೊಂತೀನಿ. ಓಕೆ, 1 ರಿಂದ 249 ಒಳಗಡೆ ಒಂದು ಸಂಖ್ಯೆ ಹೇಳಿ. 88 ಮೇಡಮ್. ಇನ್ನೊಂದ್ಸಲಿ ಹೇಳಿ. 88. 88. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ತೆ ಗುರುಜಿ. ಯಾವ ವಿಚಾರದಲ್ಲಿ ಕೇಳಬೇಕು? ಆರೋಗ್ಯ ವಿಚಾರದಲ್ಲಿ. ಹೆಲ್ತ್. ಓಕೆ, 88 ಹೇಳಿದ್ದೀರಾ? ಹೌದು ಗುರುಜಿ. ಸೊ ಇಲ್ಲಿ ಆರೋಗ್ಯಕ್ಕೆ ನಾವು 6ನೇ ಕಸ್ಪ್ ಅಂತ ನೋಡ್ತೀವಿ. ಸೈಂಟಿಫಿಕ್ ಪ್ಲಾನೆಟರಿ ಇಂಟೆಲಿಜೆನ್ಸ್ ಏನು ಹೇಳುತ್ತೆ ಅಂತ, ಅಲ್ಲಿ ನಾವು ಹೆಲ್ತ್ ಹಾಕ್ಕೊಂಡು ನೋಡ್ತೀವಿ, ಹೆಲ್ತ್ ಹೇಗಿದೆ ಅಂತ. ಆರೋಗ್ಯದಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದರೆ ಏನೂ ಸಮಸ್ಯೆ ಆಗಲ್ಲ. ಆದರೂ ಕೂಡ ಹಾಸ್ಪಿಟಲೈಸೇಷನ್ ಆಗ್ತಕ್ಕಂಥ ಒಂದು ಕಾಂಬಿನೇಷನ್ನು ನಮಗೆ ಅಂಡರ್ಗ್ರೌಂಡಲ್ಲಿ ತಿಳಿದು ಬರುತ್ತೆ. ಯಾಕೆಂದರೆ ಹಾಸ್ಪಿಟಲ್ ಕಾಂಬಿನೇಷನ್ ಯಾವಾಗಲೂ ಕೂಡ ನಾವಿಲ್ಲಿ 12 ಅಂತ ನೋಡ್ತೀವಿ. ಆದರೆ ಮೂಲ ಅವ್ರಿಗೆ ಲಾಸ್ಟಲ್ಲಿ ಓಡಾಡ್ಕೊಂಡು ಆರಾಮಾಗಿರ್ಬೋದು. ಅಂಡರ್ಗ್ರೌಂಡಲ್ಲಿ ಮಾತ್ರ ಸಮಸ್ಯೆ ಇರ್ತಕ್ಕಂಥದ್ದು ಬುಧನ ವಿಚಾರದಲ್ಲಿ, ಚಂದ್ರನ ವಿಚಾರದಲ್ಲಿ. ಸ್ವಲ್ಪ ಮಾನಸಿಕ ಚಿಂತೆನೂ ಸ್ವಲ್ಪ ಹೆಚ್ಚಾಗಿದೆ. ಚಂದ್ರ ಮನಸ್ಸನ್ನು ತೋರಿಸುತ್ತೆ, ಮಾನಸಿಕ ವಿಚಾರನ ತೋರಿಸುತ್ತೆ. ಯಾವಾಗಲೂ ಕೂಡ 6 ಅಂದರೆ ಹೆಲ್ತಿಂದ ಅಂಡರ್ಗ್ರೌಂಡಲ್ಲಿ 12 ಇದೆ, ಅಂಡರ್ಗ್ರೌಂಡಲ್ಲಿ 6 ಇದೆ. ಅಷ್ಟು ಸಮಸ್ಯೆ ಇಲ್ಲ. ಏನು ಸಮಸ್ಯೆ ಹೆಲ್ತ್ ಹೇಳಿ? ಅವ್ರಿಗೆ ಕ್ಯಾನ್ಸರ್ ಏನೋ ಆಗಿದೆ ಅಂತ ಏನೂ ಆಗಲ್ಲ. ಹೇಳಿ. ಫಸ್ಟ್ ಸ್ಟೇಜಲ್ಲಿ ಇದೆ ಅಂತ ಅಂದ್ರು. ಏನು ಹೇಳಿ? ಕ್ಯಾನ್ಸರ್ ಫಸ್ಟ್ ಸ್ಟೇಜಲ್ಲಿ ಇದೆ ಅಂತ ಹೇಳ್ತಾ ಇದ್ರು ಡಾಕ್ಟ್ರು. ಅದು ಫಸ್ಟ್ ಸ್ಟೇಜಲ್ಲಿದೆ, ಕ್ಲಿಯರ್ ಆಗುತ್ತೆ. ಅರ್ಥ ಆಯ್ತಾ? ಮನಸ್ಸಿಗೆ ಹಾಕೋಬಾರ್ದು. ಓಕೆ, ಸರಿ. ಆ ಥರ ಏನಾದ್ರು ಇತ್ತು ಅಂತಂದರೆ ಕ್ಯಾನ್ಸರ್ ಕ್ಲಿಯರ್ ಮಾಡ್ತಕ್ಕಂಥ ಮಷಿನ್ ನಮ್ಮಲ್ಲಿದೆ. ಓಕೆ, ಅಂದರೆ ಫಸ್ಟ್ ಸ್ಟೇಜಲ್ಲಿದ್ದರೆ ನಮ್ಮ ಆಫೀಸ್ ಕಾಂಟ್ಯಾಕ್ಟ್ ಮಾಡಿ. ಆ ಡಿವೈಸ್ ಹೆಸರು ಹೀಲಿ ಅಂತ. ಹೀಲಿ ಅನ್ನೋದು ಒಂದು ಜರ್ಮನ್ ಮಷಿನ್ ಇದೆ. ತುಂಬ ಜನಕ್ಕೆ ಹೆಲ್ಪ್ ಆಗಿದೆ. ಯಾಕೆಂದರೆ ಅದನ್ನು ಕ್ಯೂರ್ ಅಂತ ನಾವು ಹೇಳೋಕ್ಕಾಗಲ್ಲ, ಆದರೆ ಅದಕ್ಕೆ ಸಪೋರ್ಟ್ ಮಾಡಿ ಆ ಸೆಲ್ಸ್ನ ನಿಮಗೆ ಸ್ಟ್ರೆಂತ್ ಮಾಡುತ್ತೆ.
ಒಂದು ವೈಜ್ಞಾನಿಕ ನಿಲುಗಟ್ಟಲ್ಲಿ ಮತ್ತು ಆಧ್ಯಾತ್ಮಿಕ ವಿಚಾರದಲ್ಲಿ ಬಂದಿರತಕ್ಕಂಥ ಒಂದು ಸಾಧನ. ಜಸ್ಟ್ 2x2 ಇಂಚಸ್ಸು, ಜಸ್ಟ್ ಇಲ್ಲಿ ಕ್ಲಿಪ್ ಮಾಡ್ಕೊಂಡ್ರಾಯ್ತು. 800 ಡಿಸೀಸ್ ಹೋಗ್ತಕ್ಕಂಥದ್ದು ನಾನು ಯೂಸ್ ಮಾಡ್ತೀನಿ. ನಿದ್ದೆ ಬಾರದೇ ಇರೋರಿಗೆ ಎಲ್ಲರಿಗೂ ಕೂಡ ಅನುಕೂಲ ಆಗ್ತಕ್ಕಂಥದ್ದು. ಯಾಕೆಂದರೆ ಕೇಳಿದಾಗ ಸಾಮಾನ್ಯ ಕಾಯಿಲೆನೇ ನಾನು ಅದನ್ನು ಹೇಳ್ತಾ ಇರಲಿಲ್ಲ. ಪಾಪ ಕ್ಯಾನ್ಸರ್ ಅಂತ ಕೇಳಿದಾಗ ತುಂಬ ಭಯ ಸ್ಟಾರ್ಟ್ ಆಗುತ್ತೆ. ನಮಗೆ ಮೇಲೆ ನಮ್ಮ ಚಾನಲ್ ಬರ್ತಕ್ಕಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ, ಅದನ್ನು ನೀವು ಆಫೀಸ್ಗೂ ಬನ್ನಿ, ನಿಮಗೆ ಅದರದ್ದು ಒಂದು ಡೆಮೋ ತೋರಿಸ್ತೀನಿ. ಎಷ್ಟೋ ಜನಕ್ಕೆ ರಿವರ್ಸ್ ಆಗಿರೋದು ತುಂಬ ನಿದರ್ಶನಗಳಿದೆ ಈ ಕ್ಯಾನ್ಸರ್ ವಿಚಾರದಲ್ಲಿ. ಇಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ. ಮೋಸ್ಟ್ಲಿ ನಾನು ಹೇಳೋಕ್ಕೆ ಸೆಕೆಂಡ್ ವರ್ಜನ್ನು ಗ್ರಹಗಳಿಗೆ ಮುಂಚೆನೇ ಗೊತ್ತಿತ್ತೇನೋ, ಈ ಗುರುಗಳು ಇದನ್ನು ಹೇಳಿದ್ರೆ, ಈ ಒಂದು ಡಿವೈಸ್ ಹೇಳಿದ್ರೆ ಇಲ್ಲಿ ಒಳ್ಳೆಯದಾಗುತ್ತೆ ಅಂತ. ಚಿಂತೆ ಮಾಡಬೇಡಿ. ಹೆಸರು ಕಾಳನ್ನು ದಾನ ಮಾಡಿ. ಸಾಧ್ಯವಾದರೆ ಬಲಗೈ ಉಂಗುರದ ಬೆರಳಿಗೆ ಒಂದು ಬಸರಾ ಪರ್ಲ್ ಅಂತ ಸಿಗುತ್ತೆ, ಮುತ್ತು ಬಸರಾ ಪರ್ಲ್ ಅಂತ ಸಿಗುತ್ತೆ. ಆ ಬಸರಾ ಪರ್ಲ್ ಹಾಕಿ ಒಂದು ಹೀಲಿ ಅನ್ನೋದೊಂದು ಡಿವೈಸ್ ಸಿಗುತ್ತೆ. ಫ್ರೀಕ್ವೆನ್ಸೀಸ್ ಮೇಲೆ ವರ್ಕ್ ಆಗುತ್ತೆ. ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಒಂದು ದಿವಸ ಆ ಡಿವೈಸ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. ಭಾರತದಲ್ಲಿ ರೀಸೆಂಟಾಗಿ ಲಾಂಚ್ ಆಗಿದೆ, ಎಲ್ಲ ಕಡೆ ಸಿಗಲ್ಲ ಅದು ನೆಟ್ವರ್ಕಿಂಗಲ್ಲೇ ಅದು ಸಿಗೋದು. ಅದ್ಭುತವಾಗಿರ್ತಕ್ಕಂಥದ್ದು. ಸೋರಿಯಾಸಿಸಿಂದ ಹಿಡಿದು ಯಾವ ಕಾಯಿಲೆ ತುಂಬ ದೀರ್ಘವಾಗಿರ್ತಕ್ಕಂಥದ್ದು ನಾನು ಹೇಳೋದು, ಇನ್ಕ್ಲೂಡಿಂಗ್ ಇಮ್ಯುನೋ ಡಿಸೀಸು, ನಾವು HIV ಅಂತ ಏನು ಕರಿತೀವಲ್ಲ, ಮೆಡಿಕೇಷನ್ ಏನಿಲ್ಲ, ಸೆಲ್ ಮೇಲೆ ವರ್ಕ್ ಆಗುತ್ತೆ. ಪಾಪ ಅವ್ರು ತುಂಬ ಒಂದು ಕ್ಯಾನ್ಸರ್ ಅಂದ ತಕ್ಷಣ ಒಬ್ರಿಗೆ ತುಂಬ ಶೇಕ್ ಆಗಿಬಿಡ್ತಾರೆ ಅಲ್ವಾ. ಅದಕ್ಕೆ ಮತ್ತೆ ಕೀಮೊಥೆರಪಿಗೆ ಹೋಗ್ತಾರೆ. ಕೀಮೊಥೆರಪಿ ಪೇಯ್ನ್ ಅದೆಲ್ಲ ಇರ್ತಕ್ಕಂಥದ್ದು. ಆದರೆ ಜಾತಕದಲ್ಲಿ ಅಂಥದ್ದೇನು ಮೇಜರ್ ಬಂದಿಲ್ಲ, ಟೆನ್ಷನ್ ಮಾಡ್ಕೊಬೇಡಿ. ಕೇತು ದಶ 2029ವರೆಗೂ ಇದೆ. ಅದಾದಮೇಲೆ ಶುಕ್ರ ಬರ್ತಾನೆ, ಶುಕ್ರನಲ್ಲೂ 6 ಇದೆ. ಆ ಡಿಸೀಸ್ ಅನ್ನೋದು ಇದ್ದೇ ಇರುತ್ತೆ, ಮೈಲ್ಡ್ ಆಗಿರುತ್ತೆ. ಮತ್ತು ಮನಸ್ಸಿಗೆ ಹಾಕ್ಕೊಂಡಿದ್ದಾರೆ ಜಾಸ್ತಿ, ಅದಕ್ಕಿಂತ ಜಾಸ್ತಿ ಮೈಂಡಿಗೆ ಜಾಸ್ತಿ ಹಾಕ್ಕೊಂಡಿದ್ದಾರೆ. ಒಳ್ಳೆಯದಾಗಲಿ, ತೊಂದರೆ ಏನಿಲ್ಲ.